ನಮಸ್ಕಾರ ಸ್ನೇಹಿತರೆ. ಸಂಜೆ ಹೊತ್ತಿನ ಆ ಚಿಕ್ಕ ಹಸಿವಿಗೆ ಬಿಸಿ ಚಹಾ ಅಥವಾ ಕಾಫಿ ಜೊತೆಗೆ ಖಾರವಾಗಿ ಏನಾದರೂ ತಿನ್ಬೇಕು ಅನಿಸ್ತಾ ಇದ್ರೆ ಬರೀ 10 ನಿಮಿಷದಲ್ಲಿ ಮಾಡಬಹುದಾದ ಕಡಲೆಪುರಿ ಒಗ್ಗರಣೆ ರೆಸಿಪಿ ನಿಮಗಾಗಿ. ಇದನ್ನ ಅತ್ಯಂತ ಪೌಷ್ಟಿಕರ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮೊದಲು ಒಂದು ಬಾಣಲೆಗೆ ಸುಮಾರು 200 ಗ್ರಾಮಷ್ಟು ಮಖಾನ ಅಥವಾ ತಾವರೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಚೆನ್ನಾಗಿ ಗರ್ಗರಿಯಾಗಿ ಕ್ರಿಸ್ಪಿ ಆದಮೇಲೆ ಅದನ್ನು ಮತ್ತೊಂದು ಪಾತ್ರೆಗೆ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಮಖಾನ ಬೀಜದಲ್ಲಿ ಮೂಳೆಗಳಿಗೆ ಬೇಕಾಗುವಂಥ ಕ್ಯಾಲ್ಸಿಯಂ ಹೇರಳವಾಗಿ ಇರುತ್ತೆ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಉಪಯೋಗಿಸಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ರುಚಿನೇ ಆಹಾ. ಇದಕ್ಕೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಮತ್ತು ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ಬಿಟ್ಟು ನಂತರ ಕಡಲೆಪುರಿನೂ ಇದಕ್ಕೆ ಸೇರಿಸಿ ಹುರ್ಕೊಳ್ಳೋಣ. ಅಕಸ್ಮಾತು ಕಡಲೆಪುರಿ ನಿಮ್ಮ ಹತ್ರ ಇರೋದು ಮೆತ್ತಗಾಗಿದ್ರೂ ಕೂಡ ಈ ರೀತಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿ ಆಗುತ್ತೆ. ಈಗ ನಾವು ಮುಂಚೆನೇ ಹುರಿದಿಟ್ಟಿರೋ ಅಂಥ ಮಖಾನ ಬೀಜನೂ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಹುರ್ಕೊಂಡು ಇದಕ್ಕೆ 1 ಟೀ ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಈ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಎಲ್ಲ ರುಚಿನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದನ್ನು ನಾವು ಆ ಕಡೆಗೆ ತೆಗೆದಿಟ್ಕೊಂಡ್ಬಿಡೋಣ. ಈಗ ಮತ್ತೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ಬಾದಾಮಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಈ ಬಾದಾಮಿಯಲ್ಲಿ ವಿಟಮಿನ್ ಇ ಅಂಶ ಇರುತ್ತೆ. ಇದು ಕೂದಲು, ಕಣ್ಣು ಹಾಗೆ ನಮ್ಮ ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು. ನಂತರ ಇದಕ್ಕೆ ನಾನು 1 ಕಪ್ನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಬಡವರ ಬಾದಾಮಿ ಅಂತ ಕರೆಯೋ ಈ ಕಡಲೆ ಬೀಜದಲ್ಲಿ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿರುತ್ತೆ. ನಂತರ ನಾನು 1/4 ಕಪ್ನಷ್ಟು ಗೋಡಂಬಿ, 1/4 ಕಪ್ನಷ್ಟು ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜ ಹಾಕಿ ಹುರ್ಕೊಳ್ಳೋಣ. ನಂತರ ಅರ್ಧ ಕಪ್ನಷ್ಟು ಕೊಬ್ಬರಿ ಫ್ಲೇಕ್ಸ್ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಒಣಮೆಣಸಿನ್ಕಾಯಿ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವು, 1 ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡು ಅದನ್ನು ಹುರ್ಕೊಳ್ಳೋಣ. ಈ ಪಂಪ್ಕಿನ್ ಸೀಡ್ಸ್ ಹೆಂಗಸರ ಹಾರ್ಮೋನ್ಸ್ಗೆ ಬಹಳ ಒಳ್ಳೆಯದು. ಹಾಗೆ ಕರಿಬೇವು ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಕೊನೆಗೆ ಸುಮಾರು 3/4 ಕಪ್ನಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಅದನ್ನು ಹುರ್ಕೊಳ್ಳೋಣ. ಹುರ್ಗಡ್ಲೆಯಲ್ಲೂ ಕೂಡ ಹೇರಳವಾದ ಪ್ರೋಟೀನ್ ಅಂಶ ಇರುತ್ತೆ. ನೋಡಿದ್ರಲ್ಲ, ನಮ್ಮ ಕರ್ನಾಟಕದ ಕಡೆಯವರು ಇದನ್ನ ಒಂದು ಸ್ನ್ಯಾಕ್ ಅಂತ ಇದ್ರೂ ಕೂಡ ಎಷ್ಟು ಪೌಷ್ಟಿಕವಾಗಿದೆ ಹಾಗೂ ಆರೋಗ್ಯಕರವಾದ ಸ್ನ್ಯಾಕ್ ಆಗಿದೆ ಇದು ಅಂತ. ಇದನ್ನ ನಾವು ಹುರಿದಂತಹ ಕಡಲೆಪುರಿ ಮತ್ತು ಮಖಾನ ಜೊತೆ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಸೇರಿಸ್ಕೊಳ್ಳೋಣ. ಮಳೆ ಬರುವಾಗ ಅಥವಾ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಇರುವಾಗ ಇದನ್ನ ತಿಂತಾ ಇದ್ರೆ ಆ ಮಜಾನೇ ಬೇರೆ. ವ್ರತಗಳಲ್ಲೋ ಅಥವಾ ಏಕಾದಶಿ, ದ್ವಾದಶಿ ಆದರೂ ಕೂಡ ಇದನ್ನು ತಿನ್ನಬಹುದು. ಅದಕ್ಕೋಸ್ಕರ ಅಂತ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ. ನೀವು ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹಾಗೆ ಇನ್ನು ಸನ್ಫ್ಲವರ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಬಿಳಿ ಎಳ್ಳು, ನಿಮಗೆ ಇಷ್ಟವಾದ ಸೀಡ್ಸ್ನ ಹಾಕ್ಕೊಳ್ಳಿ. ನೀವು ಈ ಮಂಡಕ್ಕಿ ಒಗ್ಗರಣೆನ ಕಾಫಿ ಜೊತೆ ತಿಂತೀರಾ ಅಥವಾ ಟೀ ಜೊತೆ ತಿಂತೀರಾ ತಿಳಿಸಿ.